ನಮ್ಮ ತಾಯಿ ಹುಟ್ಟಿದ ಊರದು. ಆ ಊರಿನ ಮಗ ನಾನು. ಆ ಒಂದು ಮಮತೆಯಿಂದ ಈ 93ನೇ ವಯಸ್ಸಿನಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ, ಚರ್ಚೆ ಮಾಡಿದ್ದೀನಿ. ನಮ್ಮದು ಒಂದು ಸಣ್ಣ ರಾಜಕೀಯ ಪಕ್ಷ. ಮೇಜರ್ ಆಗಿ ಪೆಟ್ಟು ಬಿದ್ದಿರ್ತಕ್ಕಂಥವ್ರು 2 ಜನ ಇದ್ದಾರೆ. ಆಸ್ಪತ್ರೆ ಡಾಕ್ಟರ್ಸ್ ಜೊತೆ ಚರ್ಚೆ ಮಾಡಿದ್ದೇನೆ. ಅವರು ಕೊಟ್ಟಿರೋ ವರದಿ ಪ್ರಕಾರ ಮೇಜರ್ ಆಗಿ ಪೆಟ್ಟು ಬಿದ್ದಿರೋರಿಗೆ ನಾವೇ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ, ನೀವೇನು ಕೊಡಬೇಕಾದಿಲ್ಲ ಸರ್, ಪ್ರತಿಯೊಂದು ನಾವೇ ಮಾಡ್ತೀವಿ ಅಂತ ಹೇಳಿ, ಟು ಬಿ ವೆರಿ ಪ್ಲೇನ್. ಆದರೂ ಪಕ್ಷದ ವತಿಯಿಂದ 25,000 ರೂಪಾಯಿ ಮೇಜರ್ ಆಗಿ ಪೆಟ್ಟು ಬಿದ್ದಿರೋರಿಗೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಬಿಟ್ಟಿದೆ ಅವ್ರಿಗೆ 20,000 ರೂಪಾಯಿ, ಸಣ್ಣ ಪುಟ್ಟ ಪೆಟ್ಟು ಬಿದ್ದವರಿಗೆ 15,000 ರೂಪಾಯಿ. ಆ ರೀತಿ ಅಲ್ಲಿರ್ತಕ್ಕಂಥ ಆಸ್ಪತ್ರೆ ಒಳಗೆ ಪೇಷಂಟ್ಸ್ಗಳಿಗೆ ಒಟ್ಟು 3,05,000 ರೂಪಾಯಿ ಆಗುತ್ತೆ. ಆ ಅಮೌಂಟನ್ನು ಈಗ ಡಾಕ್ಟರ್ ಸುರೇಶ್ ಅವರು, ಡಾಕ್ಟರ್ ಮುಖೇಣ ಅಲ್ಲಿ, ಏಕೆಂದರೆ ನಾವು ದೊಂಬಿ ಮಾಡಿಕೊಂಡು ಎಲ್ಲ ಒಳಗಡೆ ನುಗ್ಗಿ ಪೇಷಂಟ್ಸ್ಗಳಿಗೆ ತೊಂದರೆ ಕೊಡೋದಕ್ಕೆ ಬದಲಾಗಿ 2-3 ಜನ ಹೋಗ್ತಾರೆ, ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದ್ದೀನಿ. ಸ್ವರೂಪೂರಲ್ಲಿ ಹೋಗಿ ಮಾಡ್ತಾರೆ. ನಾನು I appealed to the Chief Minister. ಈ ಅಮೌಂಟನ್ನು ಏನು ಕೊಟ್ಟಿದ್ದಾರೆ ದಯಮಾಡಿ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಏಕೆ ಅಂತ ಹೇಳಿದರೆ, ಕೆಲವರು ಸತ್ತೋಗಿರೋರಿಗೆ ದುಡಿಯುವ ಮಕ್ಕಳು ತೀರೋಗಿದ್ದಾರೆ. ವಯಸ್ಸಾಗಿರೋ ತಂದೆ ತಾಯಿಗಳಿಗೆ ಆ ಅಮೌಂಟು ಬ್ಯಾಂಕಲ್ಲಿ ಹಾಕಿದರೆ ಬಡ್ಡಿಯಿಂದ ಜೀವನ ಮಾಡೋದು ಕಷ್ಟ ಆಗುತ್ತೆ ಈ ಕಾಲದಲ್ಲಿ. ಆದ್ದರಿಂದ ಸಾಧ್ಯವಾದರೆ ಅವರು ಏನು ಪರಿಹಾರ ಕೊಟ್ಟಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ, ಅದನ್ನು 10 ಲಕ್ಷಕ್ಕೆ ಸಾಧ್ಯವಾದರೆ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯನವರಿಗೆ. ನಾನು ಅದಕ್ಕಿಂತ ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ನನ್ನ ತಾಯಿಯ ಊರಾದ್ದರಿಂದ ಆ ಮಮತೆಯಿಂದ ನಾನು, ನನ್ನ ಮೊಮ್ಮಗ, ನನ್ನ ಮಗ, ನನ್ನ ಪಕ್ಷದ ಎಲ್ಲ ಮುಖಂಡರುಗಳು ಇದ್ದರೂ ನನಗೆ ಮನಸ್ಸು ತಡೀಲಿಲ್ಲ. ಅದಕ್ಕೋಸ್ಕರ ಬಂದೆ. ನಾನು ತಮ್ಮನ್ನು ಭೇಟಿ ಮಾಡೋದು, ತಾವು ಸಹಕರಿಸಿದರೆ ತುಂಬ ಸಂತೋಷ. ಮೃತರ ಕುಟುಂಬಕ್ಕೆ ಪಕ್ಷದ ಕಡೆಯಿಂದ ಏನಾದರೂ ಕೊಡ್ತೀರಾ ಸರ್? ಮೃತರ ಕುಟುಂಬಕ್ಕೆ ಪಕ್ಷದ ವತಿಯಿಂದ ಏನಾದರೂ ಕೊಡ್ತೀರಾ? 1 ಲಕ್ಷ ರೂಪಾಯಿ. 1 ಲಕ್ಷ. ಸರ್, ಇನ್ನೊಂದು ರಾಜಕೀಯ ಪ್ರಶ್ನೆ ಅಲ್ಲ, ಬಟ್ ಈ ಒಂದು ಪಾಯಿಂಟ್ ಬಂತು ಸರ್. IPL ಸಂಭ್ರಮಾಚರಣೆ ಟೈಮ್ನಲ್ಲಿ ತೀರ್ಕೊಂಡಂತ ಕುಟುಂಬಗಳಿಗೆ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚಿನ ಪರಿಹಾರ ಸಿಕ್ಕಿದೆ. ಕೇರಳದಲ್ಲಿ ಸಮಸ್ಯೆ ಆದಾಗ ರಾಜ್ಯ ಸರ್ಕಾರ 25 ಲಕ್ಷ ಕೊಟ್ಟಿದೆ. ಆದ್ರೆ ಇಲ್ಲಿ ತೀರ್ಕೊಂಡಿದ್ದು ರೈತರ ಮಕ್ಕಳು, ಎಲ್ಲ ಒಂದು ವಸತಿಯಲ್ಲಿ ಇದ್ದವರು. ಅಂತವ್ರ ತಂದೆ ತಾಯಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡೋದು ರೈತರ ಕುಟುಂಬಕ್ಕೆ ಸರ್ಕಾರ ಮಾಡಿದಂತ ಒಂದು ಅನ್ಯಾಯ ಅನ್ನೊಂದು ಮಾತು ಕೇಳಿ ಬರ್ತಾ ಇದೆ. ತಾವು ಏನಿ ತಾವಿಗೇನು ಹೇಳ್ತಾ ಇದ್ದೀರಿ, ಮುಚ್ಚು ಮರೆ ಇಲ್ಲದೇನೆ ನೆರೆ ರಾಜ್ಯಗಳಲ್ಲಿ ಹೇಗೆ ಪರಿಹಾರ ಕೊಡ್ತಾ ಇದ್ದಾರೆ, ಇಲ್ಲಿ ಇಂತಹ ದುರ್ಘಟನೆ ಆದಾಗ
ವಯಸ್ಸಾದಂಥ ತಂದೆ ತಾಯಿಗಳಿದ್ದಾರೆ, ದುಡಿಯುವ ಮಗಾಸ್ತಿ ಇರೋಗಿದ್ದಾರೆ, ಕೆಲವು ಕುಟುಂಬಗಳು ನಿರ್ಗತಿಕರಾಗಿರುವಂಥ ಸ್ಟೇಜ್ ಇದೆ. ನಾನು ಅಪೀಲ್ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ, ಹೌದು ನಾನು ರಾಜಕೀಯ ಮಾಡೋದು ಈ ವಿಷಯದಲ್ಲಿ, ನಾನಾ ಸಮಸ್ಯೆಗಳಿದೆ. ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡೋ ಮುಖ್ಯಮಂತ್ರಿ ಅವು ಒಂದು ಕಾಲ ನಾವು ಜೊತೆಲಿ ಕೆಲಸ ಮಾಡಿದ್ರು. ನಾನು ಪಾಲಿಟಿಕ್ಸ್ ಮಿಕ್ಸ್ ಮಾಡಲ್ಲ. ದಯಮಾಡಿ ಇದನ್ನು 10 ಲಕ್ಷ ರೂಪಾಯಿ ಮಿನಿಮಮ್ ಹೆಚ್ಚು ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ಇವತ್ತು ಮೈಸೂರಿನಲ್ಲಿ ಸರ್ ಮುಖ್ಯಮಂತ್ರಿಗಳು ಕಾಂಪನ್ಸೇಷನ್ ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಸರ್. ಈಗ ಅದಕ್ಕೆ ನಾನು ಸರ್ ಕೇಳಿಕೊಳ್ಳೋದು ನಮ್ಮ ಜವಾಬ್ದಾರಿ, ಕೊಡೋದು ಅವ್ರ ಕೈಲಿದೆ. ವಿಲ್ ಅಪೀಲ್ ಅಷ್ಟೆ. ನಾನು ಕೈ ಹಿಡಿದು ಬರ್ಸೋಕ್ಕಾಗತ್ತ?